ಹಳ್ಳಿ ಮುಖ ಹುಳ್ಳಿಕಟ್ಟು 15ನೇ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನೆನ್ನೆ ಮೊನ್ನೆ ಬಿಸಿ ಇದ್ವಿ, ಏನೂ ಮಾಡೋಕ್ಕಾಗಿಲ್ಲ. ಇದು ಹೊತ್ತಿನ ಎದ್ದು ಬಂದು ಅಂಗಡಿ ಬಾಗಿಲು ತಗೊಂಡು ಅಂಗಡಿನಾಗ ವ್ಯಾಪಾರ ಮಾಡೋಣ ನನ್ನ ಪಟ್ಟಿಗೆ 11 ಗಂಟೆಗೆ ಮೋಡ ಏನು ಕೌದಿದ್ದು ಕಮ್ಮಿ ಕೌದಿದ್ರು, ಮಳೆ ಮಾತ್ರ ಸಂದಾಗಿ ಬಿತ್ತು. ಬಲೆ ಬಿತ್ತು ಮಳೆ, ಒಂದು 10 ನಿಮಿಷ ಬಿದ್ದರು, ಒಂದು 10-15 ನಿಮಿಷ ಸಂದಾಗಿ ಬಿತ್ತು ಮಳೆ. 11 ಕಾಲಿಗೆ ಸ್ಟಾರ್ಟ್ ಆಗಿದ್ದು 11:15ವರೆಗೂ ಅಲ್ಲಾಡಿಸಿ ಬಿಸಾಕ್ಬಿಡ್ತು ಜನಗಳನ್ನೆಲ್ಲಾನು. ಆಮ್ಯಾಕೆ ಇನ್ನೊಂದು ವಿಶೇಷ ಏನಂದ್ರೆ ಸೋಮವಾರನೇ ಮಳೆ ಬಂದಿತ್ತು. ನಮ್ಮನ್ನ ಸಂತೆ ಬೇರೆ, ಸಂತೆನಾಗ ಏನು ತೊಂದರೆ ಏನಾಗಿಲ್ಲ. ಜನಗಳಿಗೆಲ್ಲ ಪಾಪ ಸುತ್ತಮುತ್ತ ವ್ಯಾಪಾರದವರು ಅವರು ಇವರೆಲ್ಲ ಬಂದು ವ್ಯಾಪಾರ ಮಾಡ್ಕೊತಾರೆ ರೈತರು. ಇದ್ರ ಮಧ್ಯದಾಗ ನಮ್ಮೂರಿನಾಗೆ ಸುತ್ತಮುತ್ತ ಹಳ್ಳಿ ಜನಗಳಿಗಿನ್ನ ಈ ದೂರದವ್ರನವರು ಹಿಂದಿಯವರು ತುಂಬ ಹೋಗೋರು ಇವತ್ತೂರ್ನಾಗ ಎಲ್ಲ ಬಂದು ಅವರಿಂದನೇ ವ್ಯಾಪಾರ. ನಮ್ಮೂರು ಸಂತೆನಾಗೆ ಏನು ಹೇಳ್ಬೇಕಂದ್ರೂ ಅದೇ ಆಗೋದು. ಊರ್ನಾಗ ಹುಟ್ಟು ಬೆಳೆದವರೆಲ್ಲ ಬೆಂಗ್ಳೂರಿಗೆ ಹೋಗೋದು, ಬೆಂಗ್ಳೂರಿನ ಬರೋವಾಗ ಏನಾರು ಅಷ್ಟು ತಿಳ್ಕೊಂಡ್ಬಿಡ್ತಾರೆ. ಊರ್ನಾಗ ಹುಟ್ಟು ಬೆಳೆದವ್ರು ಅಷ್ಟು ವ್ಯಾಪಾರ ಕಮ್ಮಿ ನಮ್ಮೂರು ಸಂತೆನಾಗ. ನಮ್ಮೂರು ಸಂತೆ ವ್ಯಾಪಾರ ಸುತ್ತಮುತ್ತ ಜನಗಳಿಗಿನ್ನ ಹೊರ ರಾಜ್ಯದವ್ರದ್ದೇ ಜಾಸ್ತಿ. ಹಿಂದಿಯವರು ಎಲ್ಲ ಕಡೆಯಿಂದ ಬಂದರು, UP ಅವರು, ಬಿಹಾರ್ನವರು, ಅವರು ಇವರೆಲ್ಲನೂ ಅವರೇ ಸಂದಾಗಿ ಬೆಳಗ್ಗೆಯಿಂದ ಬಂದು ಸಾಯಂಕಾಲ ಗಂಟೆ ವ್ಯಾಪಾರ ಸಂದ ನಡೀತಿತ್ತು. ಇದ್ರ ಮಧ್ಯದಾಗ ನಮಗೂ ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘ ನಿಯಮಿತ ಸರ್ಜಾಪುರದಾಗ ಹೆಡ್ ಆಫೀಸ್ ಇರೋದು. ನಮ್ಮೂರ್ನಾಗ ಒಂದು ಬ್ರಾಂಚ್ ಐತೆ, ಸುತ್ತಮುತ್ತ ಹಳ್ಳಿಗಳಾಗ ಒಂದೊಂದು ಬ್ರಾಂಚ್ ಐತಿದ್ದು. ನನ್ನ ಮಗಳೇ ನಮ್ಮ ಟೆರೆಸ್ ಮೇಲೆ ಅಷ್ಟು ಗಿಡ ಮಾಡಬೇಕು ಅಂದ್ರೆ ನರ್ಸರಿಗೆ ಹೋದ್ವಿ. ನರ್ಸರಿಗೆ ಹೋಗ್ಬಿಟ್ಟು ಒಂದು ರೋಜಾ ಗಿಡ ಒಂದು, ಮಲ್ಲಿಗೆ ಗಿಡ ಒಂದು, ಆಮೇಲೆ ಕಾಕಡ ಹೂವಿನ ಗಿಡಗಳು, ಏನೇನೋ ಒಂದು 2-3 ಗಿಡಗಳು ತೊಗೊಂಡು ನನ್ನ ಮಗಳು. ಅವಳಿಗೆ ಏನೋ ಟೆರೆಸ್ ಮೇಲೆ ಗಿಡ ಬೆಳೆಸೋ ಹುಚ್ಚು. ಆದರೆ ಅದು ನೋಡ್ಕೊಂಡು ನಮ್ಮ ಹಿಂಗಸ್ರೆ ಇವಳೇನು ಅಲ್ಲೇನು ಗಿಡ ಎಲೆನೂ ಕೀಳಕ್ಕೆ ಹೋಗಿಲ್ಲ. ಎಲ್ಲರಿಗೂ ಗುಡ್ ನೈಟ್ ಫ್ರೆಂಡ್ಸ್. ಇವತ್ತಿಗೆ ಆಯಿತು. ಎಲ್ಲರೂ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಎಲ್ಲರಿಗೂ ಒಳ್ಳೇದಾಗಲಿ.